ಪತ್ರಿಕಾ ಮಾಧ್ಯಮದ ಪ್ರೀತಿಯ ಸ್ನೇಹಿತರೆ, ನಾನೊಂದು ಈ ದಿವಸ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರವಾಗಿ ತಪ್ಪನ್ನು ಹುಡುಕಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನಗಳು ಸತತವಾಗಿ ನಡೆದು ರಾಹುಲ್ ಗಾಂಧಿಯವರ ಮೇಲೇನು ಕೂಡ ಅವರು ಹೇಳದೇ ಇರತಕ್ಕಂಥ ಮಾತನ್ನ ಮುಂದಿಟ್ಟುಕೊಂಡು ನೆಹರು ಕುಟುಂಬವನ್ನು ಅಗೌರವಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನ ಉಳಿಸಬೇಕು ಅನ್ನುವಂಥ ಕೆಲಸ ಮಾಡ್ತಿದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹುಶಃ ಈ ದೇಶಕ್ಕೆ ಪ್ರಾಣ ಕೊಟ್ಟವರು. ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಅವರು ದೇಶಕ್ಕಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತ್ಯಾಗ ಮಾಡಿದವರು. ಇಂದಿರಾ ಗಾಂಧಿಯವರು ತನ್ನ ಜೀವವನ್ನು ಕೊಟ್ಟವರು. ರಾಜೀವ್ ಗಾಂಧಿಯವರು ಕೂಡ ಜೀವವನ್ನು ಕೊಟ್ಟವರು ಈ ದೇಶಕ್ಕಾಗಿ. ಇವತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನುವಂಥ ಮಾತು ಬಂದಾಗ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡತಕ್ಕಂಥ ಪ್ರಯತ್ನವನ್ನ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು, ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ತುರ್ತು ಪರಿಸ್ಥಿತಿ ಒಂದು ಕಾಲದಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ನಾನು ಕಂಡಾಗೆ ಯಾವ ದುರ್ಬಲ ವರ್ಗದವರಿಗೆ ತೊಂದರೆ ಆಗಲಿಲ್ಲ. ಬದಲಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ಪ್ರಗತಿಪರವಾದಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಾರಿಯಾಗಿರ್ತಕ್ಕಂಥದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ಒಳ್ಳೇದಾಗಿರ್ತಕ್ಕಂಥದ್ದು ನಾವು ಇಂದಿರಾ ಗಾಂಧಿ ಅವರು ತಂದಿರ್ಬೋದು, ಆದರೆ 3 ವರ್ಷ ನಂತರ ಅವರು ಯಾವುದನ್ನು ವಾಪಸ್ ತಗೊಂಡಿದ್ದಾರೆ. ಈ ದೇಶದ ಅರಾಜಕತೆಯ ಆಗುವಂತ ಸಂದರ್ಭ ಬಂದಾಗ ಇವತ್ತು ರೈಲ್ವೆಗೆ ಡೈನಮೈಟ್ ಇಡ್ತಕ್ಕಂಥ ಪ್ರಯತ್ನಗಳು, ಆರ್ಮಿಯನ್ನೇ ದೇಶದ ಸರ್ಕಾರದ ವಿರುದ್ಧ ಹೋಗ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬಹುಶಃ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿಯವರು ಅನುಷ್ಠಾನ ಅವರು ತಂದಿರಬಹುದು. ಆದರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ಆ ಕಾಲದಲ್ಲಿ ಇಲ್ಲಿ ಎಲ್ಲ ಒಂದು ಪ್ರಗತಿಕರ ಕಾರ್ಯಕ್ರಮ ಜಾರಿಯಾಯಿತು. ಭೂ ಮೋಸದ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ಅನೇಕ ಬ್ಯಾಂಕ್ಗಳು ಇತ್ತು. ಬಹುಶಃ ಇಲ್ಲಿ ಬ್ಯಾಂಕ್ ಉದಯವಾಗಿರ್ತಕ್ಕಂಥ ಒಂದು ಜಿಲ್ಲೆ ಕೂಡ. ಎಲ್ಲ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲಿ ಮಾಡಿದಾಗ ಅದು ಈ ಜಿಲ್ಲೆಯ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನೇ. ಋಣ ಪರಿಹಾರ ಕಾಯ್ದೆ, ಯಾರು ಕಷ್ಟದಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಯಾವುದೇ ವಸ್ತುಗಳನ್ನ ಗಿರುವಿಟ್ಟುಕೊಂಡು ಅದರಿಂದ ಅವರು ಬದುಕನ್ನ ಮಾಡುವಂತ ಕಾಲದಲ್ಲಿ ಅದನ್ನ ವಾಪಸ್ ಕಟ್ಟದೆ ಜಾಡೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಋಣ ಪರಿಹಾರ ಕಾಯ್ದೆ ಕಾರ್ಯಕ್ರಮ. ವಾಪಸ್ ಕಟ್ಟದೆ ನನಗೆ ಇವತ್ತಿಗೂ ನೆನಪಿದೆ. ಎಷ್ಟೋ ಬಡವರು ಅವರ ಊಟಕ್ಕಾಗಿ ಯಾವುದು ವಸ್ತುಗಳನ್ನ ಗಿರುವಿಟ್ಟುಕೊಂಡು ಬಹುಶಃ ಅವರ ಹಸಿವನ್ನ ನೀಗಿಸ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಆ ಸಾಲವನ್ನ ಋಣ ಪರಿಹಾರ ಅಂತ ಹೇಳಿ ಅದನ್ನ ವಾಪಸ್ ಕಟ್ಟದೇ ಜಾಡ ಮಾಡತಕ್ಕಂಥ ಒಂದು ಇತಿಹಾಸ ಸೃಷ್ಟಿಯಾಗಿಂತ ಕಾರ್ಯಕ್ರಮ. ಅದು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದು ತುರ್ತು ಪರಿಸ್ಥಿತಿ ಕಾಲದಲ್ಲಿ. ಬಸ್ಸುಗಳ ರಾಷ್ಟ್ರೀಕರಣ ಇರಬಹುದು, ಅದು ಕೂಡ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಈ ರಾಷ್ಟ್ರೀಕರಣ, ಬಸ್ಸು ರಾಷ್ಟ್ರೀಕರಣ ಆಗಿ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ದರಿಂದಾಗಿ ಬಹುಶಃ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ, ಆ ಕಾಲದಲ್ಲಿ
ಈ ಜಿಲ್ಲೆಗೆ ಹೆಚ್ಚಿನ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದರೆ ಇವತ್ತು ಸತತವಾಗಿ ಅದು ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಇಂದಿರಾ ಗಾಂಧಿ, ಒಂದು ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಇಂದಿರಾ ಗಾಂಧಿ ಅವರು ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿದಂಥ ಹಿರಿಯರು ನಮ್ಮ ಜಿಲ್ಲೆಯಲ್ಲಿ ಇದ್ರು. ಆದರೆ ಇವತ್ತು ಅದನ್ನ ಮರೆಮಾಚಿ ಇಂದಿರಾ ಗಾಂಧಿಯ ಹೆಸರಿಗೆ ಕಲಂಕ ತರತಕ್ಕಂಥ ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಸತತವಾಗಿ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೀನಿ, ಬಹುಶಃ ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ಜನರಿಗೆ ತೊಂದರೆ ಆಗಿದ್ದೆ, ಆದರೆ ಅದರಲ್ಲೂ ಕೂಡ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಸಾಮಾಜಿಕ ನ್ಯಾಯದ ವಂಚಿತರಾದ್ರೆ ಯಾರು ಕೂಡ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಜೈಲಿಗೆ ಹೋದಂಥವ್ರು ನನಗೆ ಗೊತ್ತಿಲ್ಲ. ಆದರೆ ಬಹುಶಃ ಇವತ್ತು ಯಾರು ಪ್ರಗತಿಪರ ಕಾರ್ಯಕ್ರಮವನ್ನ ವಿರೋಧಿಸ್ತಕ್ಕಂಥವ್ರಿಗೆ ಅವಕಾಶ ಒಂದು ಆಗಿದೆ ಹೊರತು ಸಾಮಾನ್ಯ ಜನರಿಗೆ ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಸೆ. ಈ ಬಡವರಿಗೆ ಇವತ್ತು 5 ಸೆನ್ಸ್ ಜಾಗ ಸಿಕ್ಕಿರ್ಬೋದು. ಬಹಳ ಶ್ರೀಮಂತರು ಕುಮ್ಕಿ ಹಕ್ಕಿನ ಜಾಗ ನಮ್ಮದು ಅಂತ ಅಗಲ ಹಾಕೊಂಡಿರ್ತಕ್ಕಂಥ ಜಾಗದ ಕುಮ್ಕಿಯ ಹಕ್ಕನ್ನು ರದ್ದು ಮಾಡಿ ಬಡವರಿಗೆ 5 ಸೆನ್ಸ್ ಜಾಗ ಕೊಟ್ಟಿರ್ತಕ್ಕಂಥ ಕಾಲ ತುರ್ತು ಪರಿಸ್ಥಿತಿ ಕಾಲ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿಯೊಂದು ವಿಚಾರದಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ಬೇರೆ ಜಿಲ್ಲೆಯಲ್ಲಿ ಮಾತಾಡೋದಿಲ್ಲ, ಈ ಶಿಕ್ಷಣ ಜಿಲ್ಲೆಯಲ್ಲಿ ಬಡವರಿಗೆ, ಸಾಮಾಜಿಕ ವಂಚಿತರಾದ ದುರ್ಬಲ ವರ್ಗ ಜನರಿಗೆ ಹೆಚ್ಚು ಸಹಾಯ ಆಗಿರ್ತಕ್ಕಂಥ ಕಾಲ. ಆದ್ರೂ ಕೂಡ ಇವತ್ತು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನ ಅಪಹಾಸ್ಯ ಮಾಡ್ತಕ್ಕಂಥದ್ದು. ಬಹುಶಃ ಮತ್ತೊಂದು ಸಂದರ್ಭವನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಇವತ್ತು ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನನ್ನ ತೊಡಗಿಸ್ಕೊಂಡವರು. ಆದರೆ ಮತ್ತೆ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥ, ಇವತ್ತು ನಾನು ಈ ಮಾತನ್ನ ಹೇಳಬೇಕು, ಯಾಕೆಂದ್ರೆ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಸುಮ್ಮನೆ ಲೋಕಸಭೆಯ ಒಂದು ಚರ್ಚೆಯಲ್ಲಿ ಕಡತ ಅಂತ ಇದೆ, ಲೋಕಸಭೆಯಲ್ಲಿ ಏನು ಮಾತಾಡಿದರೆ ಅದು ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಜನರಿಗೆ ಸಿಗುತ್ತೆ. ಅದರಲ್ಲೂ ಕೂಡ ಬಹುಶಃ ಯಾವುದೇ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ತೊಂದರೆ ಏನು ಕೆಟ್ಟದಾಗಿರ್ತಕ್ಕಂಥ ಯಾವುದೇ ಮಾತನ್ನೇ, ಅಂದ್ರೆ ಹಿಂಸೆಗೆ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ, ಸ್ಥಾನ ಇಲ್ಲ ಅಂತ. ಹಿಂಸೆಗೆ ಸ್ಥಾನ ಆಗಿದ್ರೆ ಅದು ಸನಾತನ ಹಿಂದೂ ಧರ್ಮವನ್ನ ಅವರು ಅದರ ಬಗ್ಗೆ ಉತ್ತಮವಾಗಿ ಮಾತಾಡಿದ್ರೆ ಹೊರತು ಕೆಟ್ಟದಾಗಿ ಮಾತಾಡಲಿಲ್ಲ. ಇಂತಹ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಹುಶಃ ಬಿಜೆಪಿಯವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವಾರು ಸಂದರ್ಭಗಳಲ್ಲಿ ಈ ಒಂದು ಪ್ರತಿಭಟನೆ ಅದು ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ರೀತಿಯಲ್ಲಿ ನಾವು ಅವರ ಒಂದು ಮಾತನ್ನ ನಾವು ನಮ್ಮ ವಿಷಯವನ್ನ ಹೇಳ್ತಕ್ಕಂಥ ಸಂದರ್ಭ ಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಜಿಲ್ಲೆಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ, ನಾನು ಖಂಡಿತ ಹೇಳ್ತೇನೆ. ಅದು ಅನೇಕ ಅಭಿವೃದ್ಧಿ ಶ್ರೀನಿವಾಸ್ ಮಲ್ಯರು ಬಹುಶಃ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸವನ್ನ ಮಾಡಿದೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಮಹತ್ವದ ಪಾತ್ರ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ವಿನಾಕಾರಣ ಕಾಂಗ್ರೆಸ್ ಪಕ್ಷವನ್ನ ತೆಗಳ್ತಕ್ಕಂಥ, ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟ ಹೆಸರು ಬರ್ತಕ್ಕಂಥ ಪ್ರಯತ್ನಗಳು ಯಾರ ಮಾಡ್ತಾರೆ ಅದರ ವಿರುದ್ಧ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ನಾವು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ನಮಗೆ ಚುನಾವಣೆಯಲ್ಲಿ ಸೋಲಾಗಿರ್ಬೋದು, ಲೋಕಸಭೆಯಲ್ಲಿ ಕೂಡ ಸೋಲಾಗಿರ್ಬೋದು, ಆದರೆ ನಾವು ಮುಂದೆ ನಡೆಯತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ, ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ. ಅದರಲ್ಲಿ ಖಂಡಿತವಾಗಿ ನಾವು ಬಲಾಢ್ಯವಾಗಿ ಈ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ. ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದ ತಕ್ಷಣ ಆಗ್ಬೇಕಾಗಿತ್ತು. ಈಗ ಹೇಳ್ತಾರೆ ನೀವು ತಾಕತ್ತಿದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು, ಯಾರದನ್ನ ಮಾಡದೇ ಇರತಕ್ಕಂಥದ್ದು 2 ವರ್ಷ ಕಾಲ
ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನ ಅವರ ಅವಧಿಯಲ್ಲಿ ಚುನಾವಣೆ ಮಾಡದೆ ಇವತ್ತು ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ. ಯಾಕೆಂದ್ರೆ ಪಂಚಾಯತ್ ರಾಜ್ ತಿದ್ದುಪಡಿಯ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ಅವಧಿ ಮುಗಿದ ತಕ್ಷಣ ಚುನಾವಣೆ ಆಗ್ಬೇಕಿತ್ತು, ಯಾಕೆ ಆಗಿಲ್ಲ, ಮಾಡಲಿಲ್ಲ. ಬಹುಶಃ ಆ ಮಾಡದೆ ತೊಂದರೆ ಮಾಡಿರ್ತಕ್ಕಂಥ ಆಗಿದೆ. ಕಾಂಗ್ರೆಸ್ ಪಕ್ಷ ಬಹುಶಃ ಮುಂದಿನ ಸಂದರ್ಭದಲ್ಲಿ ಎಲ್ಲರನ್ನು ಸೆಳೆದೂಗಿಸಿಕೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಒಟ್ಟು ಸೇರಿ ಬಲಾಢ್ಯವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚುನಾವಣೆಯಲ್ಲಿ ನಾವು ಮುಂದಿನ ಹಂತದಲ್ಲಿ ಪಕ್ಷದ ಬಲವರ್ಧನೆ ಮಾಡ್ತಕ್ಕ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದೇಹ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಈಗ ಕುಮ್ಕಿ ಜಾಗವನ್ನ ಸರ್ಕಾರ ಲೀಸ್ಗೆ ತಗೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ಕುಮ್ಕಿ ಜಾಗ ಉಲ್ಲೇಖ ಮಾಡಿದ ಕೇಳಿ. ಈಗ ನಾನು ಒಂದು ಪತ್ರಿಕಾಗೋಷ್ಠಿ ಬೇರೆ ರೀತಿಯಲ್ಲಿ ಮಾತಾಡಿದೆ, ನೀವು ಹೇಳಬೇಕು ನಾನು ಹೇಳ್ತೀನಿ. ಎಲ್ಲಿ ಕೂಡ ಕುಮ್ಕಿ ಜಾಗ ಅಂತ ಹೇಳ್ತೀನಿ. ನನ್ಗೆ ತಿಳುವಳಿಕೆ ಪ್ರಕಾರ ಪ್ಲಾಂಟೇಶನ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ರಬ್ಬರ್ ತೋಟ ಇರ್ಬೋದು ಅಥವಾ ಕಾಫಿ ತೋಟ ಇರ್ಬೋದು, ಏಲಕ್ಕಿ ತೋಟ ಇರ್ಬೋದು, ಅಂಥವ್ರು ಕೂಡ ಅವಕಾಶ ಕೊಡಬೇಕು ಅಂತ ಗುತ್ತಿ ಕೊಡ್ತಕ್ಕಂಥ ಮಾಡಿ ಈ ಕುಮ್ಕಿ ಇಲ್ಲಿ ನಮ್ಮ ಇರ್ತಕ್ಕಂಥ ಕುಂಬಿಕೆ ಅಲ್ಲ ಅಂತ ಹೇಳೋದನ್ನು ನನ್ನ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬಹುಶಃ ಇವರಿಗೆ ಮಾಹಿತಿಯ ಕೊರತೆ ಇದೆ. ಈ ಕುಮ್ಕಿ ಜಾಗದಲ್ಲಿ ಯಾರು ಪ್ಲಾಂಟೇಶನ್ ಮಾಡಿದ್ದಾರೆ, ರಬ್ಬರ್ ತೋಟ, ಕಾಫಿ ತೋಟ, ಏಲಕ್ಕಿ ತೋಟ ಮಾಡಿರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿಕ್ಕೆ ಈ ಒಂದು 94E ಅಂತೇಳಿ ABCDE 94E ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟು ಇವರಿಗೆ ಗುತ್ತಿಗೆ ಕೊಡಲಿ ಅಂತ ಅವಕಾಶ ಕೊಟ್ಟಿದೆ. ಇದು ನಾನು ತಿಳ್ಕೊಂಡ ಮಾಹಿತಿ. ಬಹುಶಃ ಅರ್ಧ ತಿಳ್ಕೊಂಡು ಅವರು ಮಾತಾಡಿದ್ರೆ ಸಮಸ್ಯೆ ಆಗ್ತದೆ. ಯಾರಿಗೂ ತೊಂದರೆ ಆಗುದಿಲ್ಲ. ಬಹುಶಃ ಇಲ್ಲಿವರೆಗೆ ಭೂಮಿ ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಭೂಮಸ್ತ ಕಾನೂನಲ್ಲಿ ಭೂಮಿ ಕೊಟ್ಟಿದೆ, ಬಗರೋಕುಂ ಸಾಗುವಳಿಯಲ್ಲಿ ಭೂಮಿ ಕೊಟ್ಟಿದೆ, ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲ ಭೂಮಿ ಕೊಟ್ಟಿದೆ. 94C ಅಲ್ಲಿ 9 ಸೆನ್ಸ್ ವರೆಗೆ ಕೊಟ್ಟಿದೆ. ಆ 94C ಅಲ್ಲಿ ಕುಮ್ಕಿ ಜಾಗದಲ್ಲಿ ಕೂತವರು ಕೂಡ ಅವರಿಗೆ ಮನೆ ಅಡಿಸ್ತರದ ಹಕ್ಕುಪತ್ರ ಕೊಟ್ಟಿದೆ. ಇದು ಪಕ್ಷ ಬಡವರಿಗೆ ಭೂಮಿ ಕೊಟ್ಟಿರುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವರು ಮಾತಾಡಿ ಏನು ಇವತ್ತು ಬಿಜೆಪಿ ಅಧಿಕಾರದಾಗ ಯಾವ ಒಂದು ಯಾವುದು ಕೊಟ್ಟಿದ್ದಾರೆ? 94C ಅನ್ನು ಅವ್ರು ಮಾಡ್ಲಿಕ್ಕೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ 94C ಅಂತ ಹೇಳಿದ್ರೆ ಮನೆ ಅಡಿಸ್ತಲ್ಲ, ಅದು 5 ಸೆನ್ಸ್ ಅಲ್ಲ 9 ಸೆನ್ಸ್ ವರೆಗೆ ಕೊಡಬಹುದು ಅಂತ ಹೇಳ್ತಕ್ಕಂಥ ಒಂದು ಪ್ರಗತಿಪರವಾದ ಕಾರ್ಯಕ್ರಮ ಆಗಿರ್ತಕ್ಕಂಥ. ಬಡವರಿಗೆ ಇವತ್ತು ಏನಾದ್ರೂ ಒಂದು ಸೆನ್ಸ್ ಜಾಗ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನ ಘಂಟಾಘೋಷವು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಧನ್ಯವಾದಗಳು.